ಈ ಚಂಡೀ ಯಾಗದಿಂದ ಅನೇಕ ವಿಧವಾದಂತಹ ಫಲಗಳನ್ನು ಪಡೆಯಬಹುದು. ಸ್ವತಃ ಆ ಜಗನ್ಮಾತೆಯೇ ಆ ಸಪ್ತಶತಿಯಲ್ಲಿ 12ನೆಯ ಅಧ್ಯಾಯದಲ್ಲಿ ಆ ಸಪ್ತಶತಿ ಪಾಠದ ಮಾಹಾತ್ಮ್ಯವನ್ನು ಸ್ವಯಂ ಹೇಳ್ತಾರೆ. ಈ ಸಪ್ತಶತಿ ಪಾಠವು ಎಲ್ಲಿ ನಡೆಯುತ್ತದೋ ಅಲ್ಲಿ ನನ್ನ ಸಾನ್ನಿಧ್ಯವಿರುತ್ತದೆ, ಅಲ್ಲಿ ಯಾವುದೇ ವಿಧವಾದಂತಹ ಉಪದ್ರವಗಳು ಬರುವುದಿಲ್ಲ, ಎಲ್ಲ ಸಂಪತ್ತುಗಳು ಅಲ್ಲಿಗೆ ಬಂದು ಒದಗುತ್ತದೆ, ಯಾವುದೇ ಶತ್ರುಬಾಧೆ ಅಲ್ಲಿ ಇರುವುದಿಲ್ಲ. ಆ ತಾಯಿ ಸ್ವತಃ ಹೇಳ್ತಾಳೆ. ಅದಕ್ಕೆ ಆ 12ನೇ ಅಧ್ಯಾಯಕ್ಕೆ ಭಗವತಿ ವಾಕ್ಯಂ ಅಂತ ಹೆಸರು. ಆ ಅಧ್ಯಾಯ ಇಡೀ ಆ ಭಗವತಿ ಮಾತು. ಹಾಗಾಗಿ ಆ ಅಧ್ಯಾಯ ಇಡೀ ಇದಕ್ಕೆ ಭಗವತಿ ವಾಕ್ಯಂ ಅಂತಲೇ ಹೆಸರು. ಅಂತಹ ಮಹಿಮೆ ಈ ಸಪ್ತಶತಿ ಪಾಠಕ್ಕೆ ಇದೆ. ಅದಕ್ಕೆ ನಮ್ಮ ಹಿಂದಿನವರು ಈ ಸಪ್ತಶತಿ ಪಾಠವನ್ನು ಪಾರಾಯಣೆ ಮಾಡಿದರೆ ಎಲ್ಲ ವಿಧವಾದಂತಹ ಆಪತ್ತುಗಳಿಂದ ಬಿಡುಗಡೆ ಹೊಂದಬಹುದು ಅಂತ ಹೇಳಿ ಈ ಸಪ್ತಶತಿ ಪಾಠವನ್ನು ಮಾಡುವುದು ಅಂತನ್ನುವುದನ್ನು ಒಂದು ಸಂಪ್ರದಾಯವನ್ನಾಗಿ ಮಾಡಿದರು. ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಎಂತಹ ಕ್ಲೇಶ ಒದಗಿದಂತಹ ಸಂದರ್ಭದಲ್ಲಿ ಈ ಸಪ್ತಶತಿ ಪಾಠವನ್ನು ಮಾಡುವುದು, ಇದರಿಂದ ಹೋಮವನ್ನು ಮಾಡುವುದು, ಅದರಿಂದ ತಾಯಿಯನ್ನು ತೃಪ್ತಿಪಡಿಸುವುದು ಸಕಲ ವಿಧವಾದ ಕ್ಷೇಮಕ್ಕೆ ಕಾರಣವಾಗುತ್ತೆ ಅಂತ ಈ ಸಂಪ್ರದಾಯವನ್ನು ನಮ್ಮ ಹಿಂದಿನವರು ಏರ್ಪಡಿಸಿದರು. ಇದರಲ್ಲಿ ನವಚಂಡಿ, ಶತಚಂಡಿ, ಸಹಸ್ರಚಂಡಿ, ಅಯುತಚಂಡಿ ಎಂಬುದಾಗಿ ಪ್ರಭೇದಗಳು ಇವೆ. ಅವರವರ ಶಕ್ತಿಯನ್ನು, ಯೋಗ್ಯತೆಯನ್ನು, ಸೌಕರ್ಯವನ್ನು ಅನುಸರಿಸಿ ಅವರವರು ಆಯಾ ಯಾಗವನ್ನು ಮಾಡಿಸಿ ಶ್ರೇಯಸ್ಸನ್ನು ಪಡೆಯಬಹುದು ಎಂಬುದು ಶಾಸ್ತ್ರದ ಆಶಯ.